ಹಲೋ ಎವ್ರಿವನ್, ನಾನಿವತ್ತು ಬೇಸಿ ಚಟ್ನಿನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನು ಒಂದು 4 ಬದನೆಕಾಯನ್ನು ಇಟ್ಬಿಟ್ಟು ಒಂದು ಕುಕ್ಕರ್ಗೆ ಹಾಕ್ಕೊಳ್ತಿದ್ದೀನಿ. ಹಾಗೆ ಅದ್ರ ಜೊತೆಗೆ ಖಾರದ ಮೆಣಸಿಕಾಯಿ ಒಂದು 4 ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಒಂದು 4 ಟೊಮೊಟೊ ಕಾಯಿನ ಹಾಕ್ಬಿಟ್ಟು ನಾನು ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಬಿಟ್ಟು ಕುಕ್ಕರನ್ನು ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಇದನ್ನು ನಾವು 1 ವಿಸಲ್ ಬರೆಸ್ಕೊಂಡ್ರೆ ಸಾಕು, ಬೆಂದಿರುತ್ತೆ ಇದು. 1 ವಿಸಲ್ ಬಂದಮೇಲೆ ನಾವು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ನಾವು ಅದು ತಣ್ಣಗಾಗೋದಕ್ಕೆ ಇಡಬೇಕು. ಆದಮೇಲೆ ನಾವು ಒಂದು ಪಾತ್ರೆಗೆ 2 ಸ್ಪೂನಷ್ಟು ನಾವು ಕುರ್ಷಣಿಯನ್ನು ಹುರ್ಕೋಬೇಕು. ಅದು ತಣ್ಣಗೆ ಹಾಕಿಬಿಟ್ಬಿಟ್ಟು ನಾವು ಸ್ವಲ್ಪ ಹೊತ್ತಾದಮೇಲೆ ಅದನ್ನು ತಣ್ಣಗೆ ಹಾಕಿಬಿಡಬೇಕು. ಅಷ್ಟರೊಳಗೆ ನಾವು ಬೆಂದಿರೋವಂಥ ತರಕಾರಿಗಳನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡು ಒಂದು ಮಿಕ್ಸಿ ಜಾರಿಗೆ ಹುರಿದಿರೋ ಅಂಥ ಕುರ್ಷಣಿ, ಹಾಗೆ ಒಂದು 4 ಬೆಳ್ಳುಳ್ಳಿ, 2 ಸ್ಪೂನಷ್ಟು ಕಡಲೆ, ಒಂದು 1/4 ಸ್ಪೂನಷ್ಟು ಜೀರಿಗೆ, ಅರ್ಧ ಸ್ಪೂನಷ್ಟು ನಾವು ಕೊತ್ತಂಬರಿಯನ್ನು ಹಾಕಿಬಿಟ್ಟು ಸ್ವಲ್ಪ ಇದನ್ನು ರುಬ್ಕೋಬೇಕು. ನಾವು ಸ್ವಲ್ಪ ತರಿಯಾಗಿ ನಾವು ಇದನ್ನು ರುಬ್ಬಿ ಇಟ್ಕೋಬೇಕು. ರುಬ್ಬಿದ ಮೇಲೆ ನಾವು ಇದಕ್ಕೆ ಬೇಯಿಸಿರುವಂಥ ಮೆಣಸಿನಕಾಯಿ, 1 ಸ್ಪೂನಷ್ಟು ನಾನು ರೆಡಿ ಮಾಡಿ ಇಟ್ಕೊಂಡಿರುವಂಥ ಸಾಂಬಾರು ಪುಡಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಜೊತೆಗೆ ಬೇಯಿಸಿರುವಂಥ ಟೊಮೊಟೊ ಕಾಯಿನ ಸಿಪ್ಪೆ ತೆಗೆದ್ಬಿಟ್ಟು ಹಾಕಬೇಕು. ಹಾಗೆ ಬದನೆಕಾಯಿನ ನಾವು ಬೇಯಿಸಿರೋ ಅಷ್ಟು ಬದನೆಕಾಯಿನ ಆ್ಯಡ್ ಮಾಡಬಾರ್ದು. ಅದರಲ್ಲಿ ನಾವು ಒಂದು ಅರ್ಧದಷ್ಟು ಬದನೆಕಾಯಿನ ಹಾಕಿಬಿಟ್ಟು ಇದನ್ನು ಸ್ವಲ್ಪ ತರಿಯಾಗಿ ನಾವು ರುಬ್ಕೋಬೇಕು. ಇವಾಗ ನಾವು ಇದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ. ನಾನು ಒಂದು ಪಾತ್ರೆಗೆ 2 ಸ್ಪೂನಷ್ಟು ನಾನು ಆಯಿಲನ್ನು ಹಾಕಿಬಿಟ್ಟು ನಾನು ಇವಾಗ ಒಗ್ಗರಣೆ ಇಡ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಕಾದ್ಮೇಲೆ ಸೌಸೆಕಾಳು ಹಾಕಿಬಿಟ್ಟು ಅದು ಸಿಡಿದ ಮೇಲೆ ನಾವು ಹೆಚ್ಚಿರುವಂಥ ಈರುಳ್ಳಿ ಮತ್ತು ಕರ್ಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಒಗ್ಗರಣೆ ಮಾಡ್ಕೊಳ್ತಿದ್ದೀನಿ. ಹಾಗೆ ನಾವು ರುಬ್ಬಿರುವಂಥ ಮಿಶ್ರಣನ ಅದಕ್ಕೆ ಹಾಕಿಬಿಟ್ಟು ನಾವು ಅದನ್ನು ಸ್ವಲ್ಪ ನಮಗೆ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ನಾವು ನೀರನ್ನು ಆ್ಯಡ್ ಮಾಡ್ಕೋಬೇಕು. ಅದು ಸ್ವಲ್ಪ ಬೇಯೋದಕ್ಕೆ ನೋಡಿಕೊಂಡು ಚೆನ್ನಾಗಿ ಅದನ್ನು ಸ್ವಲ್ಪ ನಾವು ಕುದಿಸ್ಕೋಬೇಕು. ಚೆನ್ನಾಗಿ ಅದೆಲ್ಲ ಕುದ್ದಾದಮೇಲೆ ಇದೆಲ್ಲ ಚೆನ್ನಾಗಿ ಕುದ್ಮೇಲೆ ನಾವು ಇದಕ್ಕೆ ಉಳಿದಿರೋವಂಥ ಬದನೆಕಾಯನ್ನು ಆ್ಯಡ್ ಮಾಡಿ ಚೆನ್ನಾಗಿ ಕುದಿಸ್ಬೇಕು. ಹಾಗೆ ರುಚಿಗೆ ನಮಗೆ ಎಷ್ಟು ಬೇಕೋ ನೋಡಿಬಿಟ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು. ಎಲ್ಲವೂ ಚೆನ್ನಾಗಿ ಕುದ್ಮೇಲೆ ಇದು ಫುಲ್ ರೆಡಿಯಾಗಿರುತ್ತೆ, ನಮಗೆ ಬೇಸಿ ಚಟ್ನಿ ರೆಡಿಯಾಗಿರುತ್ತೆ. ಇದು ಚಪಾತಿ, ರೊಟ್ಟಿ ಇದ್ರ ಜೊತೆ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಇದ್ರಾಗೂ ಮಾಡಿದ ತಕ್ಷಣ ಬಿಸಿ ಇದಕ್ಕೆ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.